ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಲಕ್ಷ್ಮೀದೇವಿ ಎಲ್ಲ ತನ್ನ ಮಕ್ಕಳ ದೇವತೆಗಳ ದೋಷಗಳನ್ನು ಎಣಿಸ್ತಾ ಇದ್ದಾಳೆ. ಆದರೆ ಒಬ್ಬರ ಹೆಸರನ್ನು ಕೂಡ ಲಕ್ಷ್ಮೀದೇವಿ ಹೇಳ್ತಾ ಇಲ್ಲ. ಅಂತಹ ಲಕ್ಷ್ಮೀದೇವಿ ಮೊನ್ನೆ ತಿಳಿಸಿದಂತೆ ಅನೇಕ ಜನರನ್ನು ತಿರಸ್ಕರಿಸಿದ್ದಾಳೆ. ಸ್ವಯಂವರದಲ್ಲಿ ಆಯಾವ ಸಮುದ್ರ ಮಥನದಲ್ಲೇನೆ ಉದ್ಭವವಾದಂತಹ ಲಕ್ಷ್ಮೀದೇವಿ ಮಾಲೆಯನ್ನು ಹಿಡಿದುಕೊಂಡು ಬಂದು ಅವರಿವರನ್ನು ಮತ್ತೆ ತಿರಸ್ಕಾರ ಮಾಡಿದ್ದಾಳೆ. ಮತ್ತೆ ಯಾರ್ಯಾರನ್ನು ತಿರಸ್ಕಾರ ಮಾಡಿದಳು ಲಕ್ಷ್ಮೀದೇವಿ ಅನ್ನೋದನ್ನು ಈ ಪದ್ಯದಲ್ಲಿ ವಾದಿರಾಜರು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನೀರೆ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನೀ ಸುರಪ್ರಿಯಗೆ. ಶೋಭಾನೆ ನಶ್ವರ ಐಶ್ವರ್ಯವ ಬಯಸುವನೊಬ್ಬ, ಪರರಾಶ್ರೀಸಿ ಬಾಳುವ ಈಶ್ವರನೊಬ್ಬ, ಹಾಸ್ಯವ ಮಾಡಿ ಹಲ್ಲುದುರಿಸಿಕೊಂಡವನೊಬ್ಬ, ಆ ದೃಶ್ಯಾಂಗ್ರಿಯೊಬ್ಬ ಕಣ್ಣನೊಬ್ಬ. ಶೋಭಾನೆ ನಶ್ವರವಾದಂತಹ ಐಶ್ವರ್ಯ ಯಾವುದೂ ಕೂಡ ನಮ್ಮ ಜೊತೆಗೆ ಬರುವುದಲ್ಲ. ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು ಚೆಳ್ಳಪಿಳ್ಳೆ ಗೊಂಬೆಯಂತೆ ಆಡಿ ಹೋದನೆ, ಹಳ್ಳ ಹರಿದು ಹೋಗುವಾಗ ಗೊಳ್ಳೆ ಬಂದು ಒಡೆಯುವಂತೆ, ಗೊಳ್ಳೆ ಪೋರೆಯಂತೆ ಕಾಣೋ ಸಂಸಾರದಾಟ, ಕಾಣೋ ಸಂಸಾರದಾಟ. ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಎಂದಿಗಾದರೊಂದು ದಿನ ಸಾವು ತಪ್ಪದೋ. ಈ ದೇಹವೇ ಸ್ಥಿರವಲ್ಲ ಅಂದ ಮೇಲೆ ದೇಹದ ಮೇಲೆ ಹಾಕಿಕೊಳ್ಳುವಂತಹ ಆಭರಣಗಳು ಸ್ಥಿರ ಇವೇನು? ನಶ್ವರವಾದ ಐಶ್ವರ್ಯವನ್ನು ಬಯಸುವನೊಬ್ಬ ಅಂದರೆ ಇಂದ್ರ, ಇವೇ ಮೊದಲಾದ ದೇವತೆಗಳು ಐಶ್ವರ್ಯವನ್ನೇ ಬಯಸ್ತಾರಂತೆ. ಐಶ್ವರ್ಯ ಬೇಕು ಅಂಥೇಳಿ ಪರರನ್ನು ಆಶ್ರಯಿಸಿಕೊಂಡು ಇರ್ತಾನಂತೆ. ಅದಕ್ಕೆ ನೋಡಿ ದಾಸರಂತಾರೆ, ಕಟ್ಟಲಿಲ್ಲ ಬಿಚ್ಚಲಿಲ್ಲ ಕಷ್ಟಪಟ್ಟು ಬಾಳಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದರಳು ಆಯಿತೀ ಕಾಯ, ಬಿಟ್ಟು ಹೋಗುವಾಗ ತೊಟ್ಟ ಬಟ್ಟೆ ನಿನಗೆ ಹೊಂದಲಿಲ್ಲ, ಬಿಟ್ಟು ಹೋಗುವಾಗ ತೊಟ್ಟ ಬಟ್ಟೆ ನಿನಗೆ ಹೊಂದಲಿಲ್ಲ, ದೃಷ್ಟಿ ನೋಟ ಕಟ್ಟ ಕಡೆಗೆ ಬಟ್ಟ ಬಯಲಾಯಿತಲ್ಲ, ಏನು ಬರುವುದೋ ಏನು ಬರುವುದೋ, ಏನು ಬರುವುದೋ ಸಂಗಡೇನು ಬರುವುದೋ. ಹೆಂಡಿರಿಲ್ಲಿ ಮಕ್ಕಳಿಲ್ಲಿ ಬಂಡೆ ತುಂಬ ಭಾಗ್ಯವಿಲ್ಲಿ, ಕಂಡು ಕಂಡು ಬಂಧು ಬಳಗ ಇಲ್ಲೇ ಇರುವರೋ, ಕಂಡು ಯಮನದು ತರಳೆದು ಹಿಂಡಿ ಹಿಪ್ಪಿ ಮಾಡುವಾಗ, ಕಂಡು ಯಮನದು ತರಳೆದು ಹಿಂಡಿ ಹಿಪ್ಪಿ ಮಾಡುವಾಗ, ಕೊಂಬ ಬಿಡಿಸಿ ಕೊಳ್ಳುವರಾರೋ ಕೀರ್ತಿಯ ಅಪಕೀರ್ತಿಗಳೆರಡೆ, ಏನು ಬರುವುದೋ ಏನು ಬರುವುದೋ, ಏನು ಬರುವುದೋ ಸಂಗಡೇನು ಬರುವುದೋ. ಯಾವುದೂ ನಮ್ಮ ಜೊತೆಗೆ ಬರುವುದಲ್ಲ. ಆದರೂ ಕೂಡ ಅಭಿಮಾನ ಮಾಡ್ತೇವೆ ನೋಡಿ. ಬದುಕಿದ್ದಾಗ ಮೊದಲನೆಯ ಸಂಬಳ ಅಂತ ತಾಯಿಗೆ ಬಂಗಾರದ ಉಂಗುರವನ್ನೋ ಬಂಗಾರದ ಬಳೆಯನ್ನೋ ಹಾಕ್ತೇವೆ. ಆದರೆ ಅದೇ ತಾಯಿ ತನ್ನ ಜೀವವನ್ನು ಕಳೆದುಕೊಂಡು ಹೆಣವಾಗಿ ಬಿದ್ದರೆ ಆ ಕೈ ಬೆರಳಿನಲ್ಲಿರುವ ಉಂಗುರವನ್ನು ತೆಗೆದುಕೊಂಡು ಅವಳನ್ನು ನಾವು ಮನೆಯಿಂದ ಕಳಿಸ್ತೇವೆ. ಯಾವುದೂ ಕೂಡ ನಮ್ಮ ಜೊತೆಗೆ ಶಾಶ್ವತವಾಗಿ ಇರುವುದಲ್ಲ. ಯಾವ ಐಶ್ವರ್ಯವೂ ನಮ್ಮ ಕೂಡ ಇರುವುದಲ್ಲ. ಅಂತಹ ನಶ್ವರವಾದ ಐಶ್ವರ್ಯವನ್ನು ಇಂದ್ರ ಬಯಸ್ತಾನೆ. ಅದಕ್ಕಾಗಿ ನಾನು ಇಂದ್ರನನ್ನು ಬಯಸಲ್ಲ ಅಂತಾಳೆ ಲಕ್ಷ್ಮೀದೇವಿ. ಅಂತಹ ಇಂದ್ರ ಪರರಾಶ್ರಯಿಸಿ ಬಾಳುವ ಈಶ್ವರನೊಬ್ಬ. ಈಶ್ವರ
ಆ ಈಶ್ವರನು ಕೂಡ ಭಗವಂತನನ್ನೇ ಆಶ್ರಯಿಸಿಕೊಂಡಿದ್ದಾನಂತೆ. ಯಾಕೆ ಅಂದರೆ ವೃಕಾಸುರನಿಗೆ ಒಮ್ಮೆ ಮತ್ತೆ ವರವನ್ನು ಕೊಟ್ಟಿರ್ತಾನಂತೆ, ಯಾರ ತಲೆಯ ಮೇಲೆ ನೀನು ಕೈ ಇಡ್ತೀಯೋ ಅವರೆಲ್ಲರೂ ಕೂಡ ಭಸ್ಮರಾಗಿ ಹೋಗ್ತಾರೆ ಅಂತ ನಾವು ಭಸ್ಮಾಸುರ ಅಂತಲೂ ಅಂತೇವೆ. ಅಂದ ಮೇಲೆ ಭಾಗವತ ಹೇಳುವಂತೆ ಆ ವೃಕಾಸುರನಿಗೆ ಏನು ಒಂದು ನೀನು ಯಾರ ತಲೆಯ ಮೇಲೆ ಕೈ ಇಡ್ತೀಯೋ ಅವರು ನಾಶವಾಗಲಿ ಎಂದರೆ ಭಸ್ಮವಾಗಲಿ ಅಂತ ವರವನ್ನೇನು ರುದ್ರದೇವರು ಕೊಟ್ಟಿರ್ತಾರಲ್ಲ, ವೃಕಾಸುರ ಅಂತಾನೆ ಗ್ಯಾರಂಟಿ ಏನಪ್ಪ, ಅದಕ್ಕಾಗಿ ನಿನ್ನ ತಲೆಯ ಮೇಲೆ ನನ್ನ ಕೈ ಇಡ್ತೇನೆ ಮೊದಲಿಗೆ ಅಂತಂತಾನೆ. ರುದ್ರದೇವರು ಧಾವಿಸಿಕೊಂಡು ಭಗವಂತನ ಮೊರೆ ಹೋದಾಗ ಆ ಭಸ್ಮಾಸುರನನ್ನು ಭಗವಂತ ತನ್ನ ಚಾಣಾಕ್ಷತನದಿಂದ ಸಂಹಾರ ಮಾಡಿಬಿಡ್ತಾನಂತೆ. ಅಂದ ಮೇಲೆ ಇಂತಹ ಶಿವನೂ ಕೂಡ ಇನ್ನೊಬ್ಬರನ್ನು ಆಶ್ರಯಿಸಿಕೊಂಡೇ ಬದುಕುವಂತಹ ವ್ಯಕ್ತಿ. ಹಾಸ್ಯವ ಮಾಡಿ ಹಲ್ಲುದುರಿಸಿಕೊಂಡವನೊಬ್ಬ. ಹಾಸ್ಯವನ್ನು ಮಾಡಿ ಹಲ್ಲನ್ನು ಉದುರಿಸಿಕೊಂಡಂತಹ ಮಹಾನುಭಾವ ದಕ್ಷ. ಶಿವನಿಗೆ ಹಾಸ್ಯವನ್ನು ಮಾಡಿ ದಕ್ಷ ಪ್ರಜಾಪತಿ ತಾನು ಯಜ್ಞ ಮಂಟಪದಲ್ಲಿ ತನ್ನ ಹಲ್ಲನ್ನೇ ಉದುರಿಸಿಕೊಂಡ ಅಂತಹ ದಕ್ಷ ಪ್ರಜಾಪತಿಯಗೂ ಕೂಡ ನಾನು ಸಿಗೋದಿಲ್ಲ, ನಾನು ಒಲ್ಲೆ ಅಂತಾಳೆ ಲಕ್ಷ್ಮೀದೇವಿ. ಅಂದ ಮೇಲೆ ಎಲ್ಲರೂ ಕೂಡ ಒಬ್ಬೊಬ್ಬರನ್ನು ಆಶ್ರಯಿಸಿಕೊಂಡೇ ಇರುವವರು. ದುಶ್ಯಾಂಗ್ರಿ ಒಬ್ಬ, ಒಕ್ಕಣ್ಣನೊಬ್ಬ. ಒಕ್ಕಣ್ಣ ಅಂತಂದರೆ ಜಯಂತ ಎನ್ನುವಂತಹ ದೇವತೆ. ರಾಮಾವತಾರದ ಸಂದರ್ಭದಲ್ಲಿ ಸೀತೆಗೆ, ವನವಾಸದಲ್ಲಿರುವಂತಹ ಸೀತೆಗೆ ಅಪಹಾಸ್ಯವನ್ನು ಮಾಡಿದ ರಾಮಚಂದ್ರ ಅವನ ಕಣ್ಣನ್ನೇ ಕಳೆಯುವಂತೆ, ಕಣ್ಣೇ ಹೋಗುವಂತೆ ಮಾಡಿದ ಅಂತಹ ಜಯಂತ, ಇಂದ್ರನ ಮಗನಾದಂತಹ ಜಯಂತ ಅವನೂ ಕೂಡ ಇದ್ದಾನೆ. ಇಷ್ಟೇ ಅಲ್ಲದೇನೆ ಯಾವ ಜಯಂತ ಕಾಗೆಯಾಗಿ ಹುಟ್ಟಿದ, ಜೊತೆಗೆ ಆ ಕಾಗೆಯ ಕಣ್ಣಿನಲ್ಲಿ ಕುರಂಗಾಸುರನಿಗೆ ಸ್ಥಾನವನ್ನು ಕೊಟ್ಟ, ಆ ಸೀತಾಮಾತೆಗೆ ಅಪಹಾಸ್ಯವನ್ನು ಮಾಡಿದ್ದರ ಫಲವಾಗಿ ತನ್ನ ಒಂದು ಕಣ್ಣನ್ನೇ ಕಳೆದುಕೊಂಡ ಜಯಂತ. ಅಂಥವನಿಗೂ ಕೂಡ ನಾನು ಮಾಲೆಯನ್ನು ಹಾಕೋದಿಲ್ಲ ಅಂತಂತಾಳೆ. ಆದಿತ್ಯ ಪೂಷ ಎನ್ನುವಂತಹ ಆದಿತ್ಯನೂ ಕೂಡ ಇನ್ನೊಬ್ಬರನ್ನು ಆಶ್ರಯಿಸಿಕೊಂಡೇ ಬದುಕ್ತಾನೆ. ಕಾಲುಗಳೇ ಇಲ್ಲದೆ ಇರುವಂತಹ ಶೇಷ, ಇವನೂ ಕೂಡ ನನಗೆ ಬೇಡ ಅಂತ ಎಲ್ಲರನ್ನ ಲಕ್ಷ್ಮೀದೇವಿ ತಿರಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದಾಳೆ. ನಶ್ವರವಾದ ಐಶ್ವರ್ಯವನ್ನು ಬಯಸುವ ಇಂದ್ರ ಅವನೊಬ್ಬ, ಪರರಾಶ್ರಯಿಸಿ ಬಾಳುವ ಈಶ್ವರ ಅವನೊಬ್ಬ. ಅಂದರೆ ಯಾವ ಭಗವಂತನಿಂದಲೇ ತನ್ನ ಪ್ರಾಣವನ್ನು ರಕ್ಷಣೆ ಮಾಡಿಕೊಂಡಂತಹ ಈಶ್ವರನೊಬ್ಬ, ಹಾಸ್ಯವ ಮಾಡಿ ಹಲ್ಲುದುರಿಸಿಕೊಂಡವನೊಬ್ಬ ಅಂದರೆ ದಕ್ಷ ಪ್ರಜಾಪತಿ, ದೃಶ್ಯಾಂಗ್ರಿಯೊಬ್ಬ, ಒಕ್ಕಣ್ಣನೊಬ್ಬ. ಯಾವ ಶೇಷ, ಯಾವುದೇ ರೀತಿಯಾದಂತಹ ಕಾಲುಗಳೇ ಇಲ್ಲದೆ ಇರುವಂತಹ ಶೇಷ, ಒಕ್ಕಣ್ಣನೊಬ್ಬ ಅಂದರೆ ಜಯಂತ. ಹಾಗೆ ಶುಕ್ರಾಚಾರ್ಯರನ್ನು ಕೂಡ ನಾವು ತೆಗೆದುಕೊಳ್ಳಬಹುದು. ಹೀಗೆ ಇವರಾರೂ ಕೂಡ ನನಗೆ ಬೇಡ ಎನ್ನುವುದಾಗಿ ಲಕ್ಷ್ಮೀದೇವಿ ತಿಳಿಸ್ತಾ ಇದ್ದಾಳೆ. ನಶ್ವರೈಶ್ವರ್ಯವ ಬಯಸುವನೊಬ್ಬ, ಪರರಾಶ್ರಯಿಸಿ ಬಾಳುವ ಈಶ್ವರನೊಬ್ಬ, ಹಾಸ್ಯವ ಮಾಡಿ ಹಲ್ಲುದುರಿಸಿಕೊಂಡವನೊಬ್ಬ, ದೃಶ್ಯಾಂಗ್ರಿಯೊಬ್ಬ, ಒಕ್ಕಣ್ಣನೊಬ್ಬ ಶೋಭಾನೆ. ಮಾವನ ಕೊಂದೊಬ್ಬ ಮರುಳಾಗಿ ಹನುಗಾಡ, ಹಾರುವನ ಕೊಂದೊಬ್ಬ ಬಳಲಿದ, ಜೀವರ ಕೊಂದೊಬ್ಬ ಕುಲಗೇಡಿ ಎನಿಸಿದ, ಶಿವನಿಂದಲೊಬ್ಬ ಬಯಲಾದ ಶೋಭಾನೆ. ತನ್ನ ಮಾವನಾದಂತಹ ದಕ್ಷ ಪ್ರಜಾಪತಿಯನ್ನೇ ಕೊಂದಂತಹ ಶಿವ ಇದ್ದಾನೆ, ಅವನೂ ಕೂಡ ನನಗೆ ಬೇಡ. ಆಮೇಲೆ ಅವನು ಪಿಶಾಚಿಯೂ ಕೂಡ ಆಗಿದ್ದಾನೆ, ಅದಕ್ಕಾಗಿ ಬೇಡ. ಮಾವನ ಕೊಂದಬ್ಬ ಮರುಳಾಗಿ ಹನುಗಡ, ಹಾರ್ವನ ಕೊಂದಬ್ಬ ಬೆಳಲಿದ. ಹಾರ್ವನು ಅಂದರೆ ಬ್ರಾಹ್ಮಣ, ಹಾರುವವನು ಅಂದರೆ ಹಾರೋರು ಅಂತಾರೆ ಹಳ್ಳಿ ಸೈಡಲ್ಲಿ. ಹೀಗೆ ಅವರು ಅಂತಂದರೆ ಬ್ರಾಹ್ಮಣ. ಯಾವ ಬ್ರಾಹ್ಮಣ ಅಂದರೆ ವೃತ್ರಾಸುರನೆನ್ನುವಂತಹ ಬ್ರಾಹ್ಮಣ. ಅಂತಹ ವೃತ್ರಾಸುರನೆನ್ನುವಂತಹ ಬ್ರಾಹ್ಮಣನನ್ನು ಇಂದ್ರ ಕೊಂದ, ಅದಕ್ಕಾಗಿ ಬಳಲಿದ. ಆ ಬಳಲಿದಂತಹ ದೇವಮಾನದ ಪ್ರಕಾರ 1,000 ವರ್ಷ ಅಜ್ಞಾತವಾಸವನ್ನು ಇಂದ್ರ ಯಾವ ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕಾಗಿ ಮಾಡಿಕೊಂಡ. ನೀರಿನಲ್ಲಿ ಕಮಲ, ಆ ಕಮಲದ ಒಳಗಡೆ ದೇಟಿನ ಒಳಗಡೆ ಕುಳಿತುಕೊಂಡು ತಪಸ್ಸನ್ನು ಮಾಡಿ ತನ್ನ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡಿಕೊಂಡ ಇಂದ್ರ. ಅಂತಹ ಹಾರುವನ ಬ್ರಾಹ್ಮಣನನ್ನು ಕೊಂದಂತಹ ಇಂದ್ರ ನನಗೆ ಬೇಡ ಅಂತಂತಾರೆ. ಜೀವರ ಕೊಂದೊಬ್ಬ ಅಂತಂದರೆ
ಮೃತ್ಯುದೇವತೆ. ಆ ಮೃತ್ಯುದೇವತೆಯನ್ನು ಮದುವೆ ಆಗಬೇಕ್ರಿ, ಚೆನ್ನಾಗಿರ್ತಾನೆ, ಎಲ್ಲರಿಗೂ ಸಾವನ್ನು ಕೊಡ್ತಾನೆ. ಅಂತಹ ಮೃತ್ಯುದೇವತೆಯನ್ನು ಮದುವೆ ಆಗಬೇಕು ಅಂತಂದರೆ ಗಂಡ ಹೆಂಡತಿ ಬಂಧು ಬಳಗ ಯಾವುದರ ಲೆಕ್ಕ ಇಲ್ಲದೆ ಲೇಪವಿಲ್ಲದೆ ಎಲ್ಲರನ್ನ ಸಂಹಾರ ಮಾಡ್ತಾನೆ. ಅದಕ್ಕಾಗಿ ಮೃತ್ಯುದೇವತೆಯು ಕೂಡ ನನಗೆ ಬೇಡ, ಅಂಥವನಿಗೂ ಕೂಡ ನಾನು ಮಾಲೆಯನ್ನು ಹಾಕೋದಿಲ್ಲ ಅಂತಂತಾಳೆ. ಶಿವನಿಂದೊಬ್ಬ ಬಯಲಾದ. ಇಂತಹ ಶಿವನಿಂದ ಅಂದರೆ ಮನ್ಮಥ ಉರಿಗಣ್ಣಿಗೆ ಆಹುತಿಯಾಗಿ ಹೋದ್ನಲ್ಲ, ಅಂತಹ ಮನ್ಮಥನೂ ಕೂಡ ನನಗೆ ಬೇಡ ಎನ್ನುವುದಾಗಿ ಎಲ್ಲರನ್ನ ಲಕ್ಷ್ಮೀದೇವಿ ತಿರಸ್ಕಾರ ಮಾಡಿದ್ದಾಳೆ. ಮಾವನ ಕೊಂದೊಬ್ಬ ಮರುಳಾಗಿಹನು ಗಡ, ಹಾರ್ವನ ಕೊಂದೊಬ್ಬ ಬಳಲೀದ, ಜೀವರ ಕೊಂದೊಬ್ಬ ಕುಲಗೇಡಿ ಎಂದೆನಿಸಿದ, ಶಿವನಿಂದೊಬ್ಬ ಬಯಲಾದ. ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಲಕ್ಷ್ಮೀದೇವಿ ಎಲ್ಲ